ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 21 ರೋಮನ್ ನಂಬರ್ಸ್ ಈ ಚಾಪ್ಟರ್ ಮೇಲೆ ಒಂದು 20 ಮಾಡೆಲ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ವಾಟ್ ವಾಸ್ ದ ಫಸ್ಟ್ ಬೇಸಿಕ್ ನ್ಯೂಮರಲ್ ಇನ್ ದ ರೋಮನ್ ಸಿಸ್ಟಮ್? ಕನ್ನಡದಲ್ಲಿ ರೋಮನ್ ಪದ್ಧತಿಯಲ್ಲಿನ ಮೊದಲ ಮೂಲ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ ಇದು ರೋಮನ್ ಸಿಸ್ಟಮಲ್ಲಿ 7 ಸಿಂಬಲ್ಸ್ ಬರುತ್ತೆ. ಇದು 7 ಸಿಂಬಲ್ಸ್ ಬರುತ್ತೆ. ಫಸ್ಟ್ ಡಿಜಿಟ್ ನೋಡಿ, ಫಸ್ಟ್ ಡಿಜಿಟ್ ಏನಿದೆ ಐ ಅಥವಾ 1 ಇದೆ. ಆಯಿತಾ, ಇದು ರೋಮನ್ ನಂಬರ್ ಸಿಸ್ಟಮಲ್ಲಿ ಮೊದಲ ಮೂಲ ಅಂಕಿ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ವಿಚ್ ರೋಮನ್ ಬೇಸ್ ನಂಬರ್ ಕೆನಾಟ್ ಬಿ ಸಬ್ಟ್ರಾಕ್ಟೆಡ್? ಕನ್ನಡದಲ್ಲಿ ರೋಮನ್ ಪದ್ಧತಿಯ ಯಾವ ಮೂಲ ಸಂಖ್ಯೆಯನ್ನು ಕಳೆಯಲು ಸಾಧ್ಯವಿಲ್ಲ ಅಂತ. ಆಯಿತಾ, ಇದು ರೋಮನ್ ಬೇಸ್ ನಂಬರ್ಸ್. ಆಯಿತಾ, ಕನ್ನಡದಲ್ಲಿ ರೋಮನ್ ಮೂಲ ಸಂಖ್ಯೆಗಳು ಇದು. ಆಯಿತಾ, ಇದು ನೋಡಿ, ಇದರಿಂದ ಕಳಿಬೋದು, 5ರಿಂದ 1ನ್ನು ಕಳಿಬೋದು. ಆಯಿತಾ, 10ರಿಂದ 1ನ್ನು ಕಳಿಬೋದು. ಆಯಿತಾ, ಇದೇನಾಗುತ್ತೆ 4 ಆಗುತ್ತೆ, ಇದೇನಾಗುತ್ತೆ 9 ಆಗುತ್ತೆ. ಇಲ್ಲಿ ನೋಡಿ 1 ಇದೆಯಲ್ಲ, ಈ ಬೇಸ್ ನಂಬರ್ 1 ಅಥವಾ ಐ ಇದೆಯಲ್ಲ, ಇದರಿಂದ ಏನು ಕಳಿಯೋಕ್ಕಾಗಲ್ಲ. ಆಯಿತಾ, ಇದಕ್ಕಿಂತ ಚಿಕ್ಕ ಸಂಖ್ಯೆ ಇಲ್ಲವೇ ಇಲ್ಲ ಕಳಿಯೋಕ್ಕೆ. ರೋಮನ್ನಲ್ಲಿ 0 ಅನ್ನೋ ಸಂಖ್ಯೆನೇ ಇಲ್ಲ. ಆದ್ದರಿಂದ ಇದರಿಂದ ಏನು ಕಳಿಯೋಕ್ಕೆ ಸಾಧ್ಯ ಇಲ್ಲ. ಆಯಿತಾ, ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಆನ್ಸರ್ ಬಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ವಾಟ್ ಈಸ್ ದ ನಂಬರ್ ಆಫ್ ಬೇಸ್ ನ್ಯೂಮರಲ್ಸ್ ಇನ್ ದ ರೋಮನ್ ಸಿಸ್ಟಮ್? ಕನ್ನಡದಲ್ಲಿ ರೋಮನ್ ಪದ್ಧತಿಯಲ್ಲಿ ಇರುವ ಮೂಲ ಅಂಕೆಗಳ ಸಂಖ್ಯೆ ಎಷ್ಟು? ಅಂದರೆ ಬೇಸ್ ನಂಬರ್ಸ್ ಇದೆಯಲ್ಲ, ಒಟ್ಟು ಬೇಸ್ ನಂಬರ್, ಟೋಟಲ್ ಬೇಸ್ ನಂಬರ್ಸ್ ಅಥವಾ ಕನ್ನಡದಲ್ಲಿ ಒಟ್ಟು ಮೂಲ ಸಂಖ್ಯೆಗಳು ಎಷ್ಟಿವೆ ಅಂತ ಕೇಳಿದೆ. ಎಷ್ಟಿದೆ? 7 ಇದೆ. 1 2 3 4 5 6 7 ಇದೆ. ಆಯಿತಾ, ಟೋಟಲಾಗಿ ಬೇಸ್ ನಂಬರ್ ಅಥವಾ ಮೂಲ ಸಂಖ್ಯೆಗಳು 7 ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಅಪಾರ್ಟ್ ಫ್ರಮ್ ವಿ ಇನ್ ದ ರೋಮನ್ ಸಿಸ್ಟಮ್ ಫ್ರಮ್ ವಿಚ್ ಅದರ್ ನ್ಯೂಮರಲ್ ಕೆನ್ ಐ ಬಿ ಸಬ್ಟ್ರಾಕ್ಟೆಡ್? ಕನ್ನಡದಲ್ಲಿ ರೋಮನ್ ಪದ್ಧತಿಯಲ್ಲಿ ವಿಯನ್ನು ಹೊರತುಪಡಿಸಿ ಬೇರೆ ಯಾವ ಅಂಕಿಯನ್ನು ಐಯನ್ನು ಕಳೆಯಬಹುದಾಗಿದೆ ಅಂತ ಕೇಳಿದ್ದಾರೆ. ಆಯಿತಾ, ಇದರ ಅರ್ಥ ಏನಂದರೆ, ಈ ಸಿಂಬಲ್ ಇದೆಯಲ್ಲ ರೋಮನ್ ಸಿಂಬಲ್ ಐ, ಇದನ್ನು ಕಳೆದ್ರೆ ವಿಯಿಂದ ಕಳಿಬೋದು ಅಥವಾ ಎಕ್ಸ್ ಇಂದ ಕಳಿಬೋದು. ಆಯಿತಾ, ಈ ನಂಬರ್ ಐ ಇದೆಯಲ್ಲ ಸಿಂಬಲ್ ಐ ಅಥವಾ 1 ರೋಮನ್ ನಂಬರ್, ಇದನ್ನು ಕಳೆದ್ರೆ ವಿಯಿಂದ ಕಳಿಬೋದು ಅಥವಾ ಎಕ್ಸಿಂದ ಕಳಿಬೋದು. ಆಯಿತಾ, ವಿಯಿಂದ ಹೆಂಗೆ ಕಳಿತೀರಾ ನೋಡಿ, ವಿ ಹಿಂದೆ ಬರ್ಕೋಬೋದು. ವಿ ಹಿಂದೆ ಬರೋದ್ರೆ ಏನಾಗುತ್ತೆ? 5ರಲ್ಲಿ 1 ಕಳೆದ್ರೆ 4 ಆಗುತ್ತೆ. ಆಯಿತಾ, ಅದೇ ರೀತಿ ಎಕ್ಸ್ ಹಿಂದೆ ಬರ್ಕೋಬೋದು. ಎಕ್ಸ್ ಇದೆ, ಎಕ್ಸಲ್ಲಿ 1, 10ನಲ್ಲಿ 1 ಕಳೆದ್ರೆ 9 ಆಗುತ್ತೆ. ಆಯಿತಾ, ಇದರ ಅರ್ಥ ಈ ಸಿಂಬಲ್ ಇದೆಯಲ್ಲ ರೋಮನ್ ಸಿಂಬಲ್, ಇದನ್ನು ಬರೆದ್ರೆ 5ರಿಂದ ಬರ್ಕೋಬೋದು ಅಥವಾ 10ರಿಂದ ಬರ್ಕೋಬೋದು. ಆಯಿತಾ, ಅದು ಬಿಟ್ಟು ಬೇರೆ ಯಾವುದೇ ಅಂಕಿಯಿಂದ ಬರೆಯಲು ಸಾಧ್ಯವಿಲ್ಲ. ಆನ್ಸರ್ ಏನಾಗುತ್ತೆ? ಆಲ್ರೆಡಿ ಕೊಟ್ಟಿದ್ದಾನೆ, ಇದನ್ನು ಕಳೆದ್ರೆ ವಿಯಿಂದ ಕಳಿಬೋದು ಅಥವಾ ಎಕ್ಸಿಂದ ಕಳಿಬೋದು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ರೋಮನ್ ನಂಬರ್ ಕೊಟ್ಬಿಟ್ಟು ಡಿವೈಡ್ ಮಾಡುವಂತ ಕೇಳಿದ್ದಾರೆ. ಆಯಿತಾ, ಫಸ್ಟ್ ನೋಡಿ, ಎಲ್ ಅಂದರೆ ಏನು? ಎಲ್ ಅಂದರೆ 50. ಎಲ್ ಅಂದರೆ 50. ಎಕ್ಸ್ ಅಂದರೆ ಏನು? ಎಕ್ಸ್ ಅಂದರೆ 10. ಆಯಿತಾ, ವಿ ಐ ಅಂದರೆ ಏನು? ವಿ ಐ ಅಂದರೆ 6. ಆಯಿತಾ, ಡಿವಿಷನ್ ಸಿಂಬಲ್ ಇದೆ. ಹಿಂಗಂದ್ರೆ ಏನು? 10 + 1 11. ಆಯಿತಾ, ಈ 3 ಆ್ಯಡ್ ಮಾಡಿ, 60 66 66 ಡಿವೈಡೆಡ್ ಬೈ 11, 11 6ಲಿ ಆನ್ಸರ್ ಏನು ಬರುತ್ತೆ? 6 ಬರುತ್ತೆ. ಆನ್ಸರ್ ಸಿ ಆಗುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಈ ರೀತಿ 3 ರೋಮನ್ ನಂಬರ್ ಕೊಟ್ಬಿಟ್ಟು ಇದನ್ನು ಡಿಸೆಂಡಿಂಗ್ ಆರ್ಡರ್, ಕನ್ನಡದಲ್ಲಿ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾನೆ. ಆಯಿತಾ, ಫಸ್ಟ್ ಏನು ಮಾಡಿ, ಹಿಂಗಂದ್ರೆ ಏನು ಅಂದ್ಬಿಟ್ಟು ಎಕ್ಸ್ ಐ ಅಂದರೆ ಏನು ಅಂತ ಬರ್ಕೊಳ್ಳಿ. ಎಕ್ಸ್ ಐ ಅಂದರೆ ಏನು? 11. ಹಿಂಗಂದ್ರೇನು? 4. ಹಿಂಗಂದ್ರೇನು? 6. ಈಗ ಅವ್ರು ಕೇಳಿರೋದು ಇಳಿಕೆ ಕ್ರಮ, ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂದರೆ ಈ ಥರ ಬರ್ಕೋಬೇಕು. ಫಸ್ಟ್ ಏನು ಬರ್ಕೊಳ್ಳಿ? 11, ಆಮೇಲೆ 6, ಆಮೇಲೆ 4. 11 ಅಂದರೆ ಏನು? 11 ಅಂದರೆ ಎಕ್ಸ್ ಐ, 6 ಅಂದರೆ ಇದು, 4 ಅಂದರೆ ಇದು. ಆನ್ಸರ್ ಏನಾಗುತ್ತೆ? ಎಕ್ಸ್ ಐ ವಿ ಐ ಐ ವಿ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಆಗುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಏನು ಕೇಳಿದ್ದಾರೆ ಅಂದರೆ,
ವಿಚ್ ಆಫ್ ದಿಸ್ ನಂಬರ್ ಡಸ್ ನಾಟ್ ಹ್ಯಾವ್ ಎ ಸಬ್ಸ್ಟಿಟ್ಯೂಟ್ ಫಾರ್ ರೋಮನ್ ನ್ಯೂಮರಲ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಇವುಗಳಲ್ಲಿ ಯಾವ ಸಂಖ್ಯೆಗೆ ಬದಲಿ ರೋಮನ್ ಅಂಕಿ ಇರುವುದಿಲ್ಲ ಅಂತ ಕೇಳಿದ್ದಾನೆ. ಆಯಿತಾ, ಕೆಳಗಡೆ ಏನು ಕೊಟ್ಟಿದ್ದಾನೆ? 0, 13, 27, 39 ಅಂತ ಕೊಟ್ಟಿದ್ದಾನೆ. ಆಯಿತಾ, ಇದಕ್ಕೆಲ್ಲ ರೋಮನ್ ನಂಬರ್ ಸಿಸ್ಟಮಲ್ಲಿ ಬರಿಬೋದು. ಆಯಿತಾ, ಇದನ್ನು ಬರೆಯೋಕ್ಕಾಗಲ್ಲ, ಯಾಕೆಂದರೆ 0ನ ರೋಮನ್ ಸಿಸ್ಟಮಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಯಾವುದೇ ಅಂಕಿ ಇಲ್ಲ, ಯಾವುದೇ ಅಂಕಿ ಅಥವಾ ಯಾವುದೇ ಸಿಂಬಲ್ ಇಲ್ಲ. ಆದ್ದರಿಂದ ಆನ್ಸರ್ ಏನಾಗುತ್ತೆ? ಆನ್ಸರ್ ಎ ಬರುತ್ತೆ. ಆದ್ದರಿಂದ ನಿಮ್ಗೇನಾರ ಎಕ್ಸಾಮಲ್ಲಿ 0 ಏನಾರ ಬಂದರೆ ನಿಮ್ಮ ಟೀಚರ್ಗೆ ಹೇಳಿ, ನಮಗೆ 0ನ ರೋಮನ್ ಸಿಸ್ಟಮಲ್ಲಿ ಕೊಡಿ ಅಂತ. ಅವ್ರಿಗೆ 0ನ ರೋಮನ್ ಸಿಸ್ಟಮಲ್ಲಿ ಕೊಡೋಕ್ಕಾಗಲ್ಲ, ಯಾಕಂದರೆ 0ನ ರೋಮನ್ ಸಿಸ್ಟಮಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಯಾವುದೇ ಸಿಂಬಲ್ ಇಲ್ಲ. ಆದ್ದರಿಂದ ನಿಮಗೆ 0 ಬಂದಿರೋ ಕಳಂಕ ತಪ್ಪುತ್ತೆ. ನಿಮ್ಮ ಟೀಚರ್ನ ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನೀವು. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ರೀತಿ ಡಿವಿಷನ್ ಪ್ರಾಬ್ಲಮ್ ಕೊಟ್ಬಿಟ್ಟು ಇದನ್ನು ಸಾಲ್ವ್ ಮಾಡಿಬಿಟ್ಟು ಬಂದದ್ದು ಆನ್ಸರ್ನ ರೋಮನ್ ಅಂಕಿಲ್ ಬರೀರಿ ಅಂತ ಕೇಳಿದ್ದಾರೆ. ಆಯಿತಾ, ಫಸ್ಟು ಇದನ್ನು ಸಿಂಪ್ಲಿಫೈ ಮಾಡಿ. 61 ಆನ್ಸರ್ 61 ಬರುತ್ತೆ. ಆಯಿತಾ, ಆನ್ಸರ್ 61 ಬರುತ್ತೆ. ಇದನ್ನು ರೋಮನ್ ನಂಬರ್ಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಮಾಡ್ತೀರಾ? ಇದನ್ನು 60 + 1 ಅಂತ ಬರ್ಕೊಳ್ಳಿ. 60 ಹೆಂಗೆ ಬರ್ಕೊಳ್ತೀರಾ? 60 ಅಂದರೆ 50. ಆಯಿತಾ, 50 ಆಯಿತು, ಪ್ಲಸ್ 10 ಆಯಿತು, 50 + 10 60 ಆಯಿತು, 60 + 1 ಆಗುತ್ತೆ. ಇದೇನಾಗುತ್ತೆ? LXI ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾನೆ. ಆಯಿತಾ, ಫಸ್ಟ್ ಇದನ್ನು ರೋಮನ್ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡಿ. ಸಿ ಅಂದ್ರೇನು? ಸಿ ಅಂದರೆ 100, ಎಕ್ಸ್ ಅಂದರೆ 10. ಆಯಿತಾ, ಸಿ ಎಕ್ಸ್ ಅಂದ್ರೇನು? ಎಕ್ಸ್ ಸಿ ಅಂದರೆ 100ಲ್ಲಿ 10. ಸಿ ಅಂದರೆ 100, ಅದರಿಂದ 10 ಇದೆ. ಆಯಿತಾ, ಸಿ ಅಂದರೆ 100, ಅದರಿಂದ 10 ಇದೆ. 100ಲ್ಲಿ 10 ಮೈನಸ್ ಮಾಡಿದ್ರೆ 90 ಬರುತ್ತೆ. ನೋಡಿ, 100 - 10 ಅಂದರೆ 90 = 90. ಆಯಿತಾ, ಈ ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಆಯಿತಾ, ಈಗ ಇದು ನೋಡಿ, ಎಕ್ಸ್ ಐ ಅಂದ್ರೇನು? 10 + 1 11, 10 - 1 9 ಆಗುತ್ತೆ. 11ರಲ್ಲಿ 9 ಕಳೆದ್ರೆ ಎಷ್ಟಾಗುತ್ತೆ? 2 ಬರುತ್ತೆ. ಬಲಗಡೆ ನೋಡಿ, ಎಕ್ಸ್ ಎಕ್ಸ್ ಅಂದರೆ 20, ಅಂದರೆ 20. ಇಲ್ಲಿ ನೋಡಿದ್ದು ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆಯಿತಾ, 2 = 20 ಬರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಎರಡು ಈಕ್ವಲ್ ಆಗ್ತಾಯಿಲ್ಲ. ಆಯಿತಾ, ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಅಂತ ಡೈರೆಕ್ಟಾಗಿ ಮಾರ್ಕ್ ಮಾಡಿ. ಆನ್ಸರ್ ಬಿ ಅಂದ್ಬಿಟ್ಟು ಡೈರೆಕ್ಟಾಗೆ ಮಾರ್ಕ್ ಮಾಡಿ. ಬೇಕು ಅಂದರೆ ಇದನ್ನು ಕ್ರಾಸ್ ಚೆಕ್ ಮಾಡಿ. ಡಿ ಸಿ ಅಂದ್ರೇನು? ಡಿ ಅಂದರೆ 500, ಸಿ ಅಂದರೆ 100. ಆಯಿತಾ, ಎಷ್ಟಾಗುತ್ತೆ? ಇದು 600 ಆಗುತ್ತೆ. ಮೈನಸ್ ಸಿ ಅಂದರೆ ಎಷ್ಟು? 100. 600 - 100 ಅಂದರೆ 500 ಆಗುತ್ತೆ. ಡಿ ಅಂದರೆ ಎಷ್ಟು? ಡಿ ಅಂದರೆ 500. ಆಯಿತಾ, ಇಲ್ಲೂ ಅಷ್ಟೇ. ಡಿ ಸಿ ಮೈನಸ್ ಸಿ ಅಂದರೆ 600 - 100 ಆಗುತ್ತೆ, 500 ಆಗುತ್ತೆ. ರೈಟ್ ಹ್ಯಾಂಡ್ ಸೈಡು 500 ಆಗುತ್ತೆ. LHS = RHS, ಎಡಗಡೆ ಬಲಗಡೆ ಸಮವಾಗಿದೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಆಯಿತಾ, ಇದು ನೋಡೋಣ ಬನ್ನಿ. ಎಲ್ ಅಂದರೆ ಏನು? ಎಲ್ ಅಂದರೆ 50, ಎಕ್ಸ್ ಐ ಅಂದರೆ 11. ಆಯಿತಾ, 50 + 11 ಎಷ್ಟಾಗುತ್ತೆ? 61 ಆಗುತ್ತೆ. ಮೈನಸ್ ಎಲ್ ಅಂದರೆ ಎಷ್ಟು? ಎಲ್ ಅಂದರೆ 50, ಐ ಎಕ್ಸ್ ಅಂದರೆ 9 ಆಗುತ್ತೆ, 59 ಆಗುತ್ತೆ. ಆಯಿತಾ, ಇದು ಐ ಅಂತ ಅಂದರೆ 2 ಆಗುತ್ತೆ, =2 ಆಗುತ್ತೆ. 61ರಲ್ಲಿ 59 ಕಳೆದ್ರೆ ಎಷ್ಟಾಗುತ್ತೆ? 2 ಬರುತ್ತೆ. ಇಲ್ಲೂ ಅಷ್ಟೇ, LHS = RHS ಆಗುತ್ತೆ. ಆಯಿತಾ, ಇದು ಸ್ಟೇಟ್ಮೆಂಟ್ ಸರಿ ಇದೆ. ಇದೊಂದೇ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇರೋದು. ಅದರಿಂದ ಆನ್ಸರ್ನ ಬಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಆಯಿತಾ, ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದಕ್ಕೆ ಮೀನಿಂಗ್ ಇಲ್ಲ ಅಂತ ಕೇಳಿದ್ದಾನೆ, ಇದಕ್ಕೆ ಯಾವುದು ಅರ್ಥವಿಲ್ಲದು ಅಂತ ಕೇಳಿದ್ದಾನೆ. ಏನು ಮಾಡಿ? ಇದನ್ನು ಕನ್ವರ್ಟ್ ಮಾಡಿ. ಇದೇನಾಗುತ್ತೆ? 10 + 5 15 ಆಗುತ್ತೆ. ಆಯಿತಾ, ಇದೇನಾಗುತ್ತೆ? 10 + 9 19 ಆಗುತ್ತೆ. ಆಯಿತಾ, ಇದು ನೋಡಿ, 10 + 10 20 + 4
24 ಆಗುತ್ತೆ ಆಯಿತಾ. ಇದನ್ನು ನೋಡಿ ಇದೇನಾಗುತ್ತೆ 9 + 4 9 + 4 ಏನಾಗುತ್ತೆ 13 ಆಗುತ್ತೆ. ಇದು ನೋಡಿ ಇದು ಮೀನಿಂಗ್ಲೆಸ್. 13 ಹಿಂಗೆ ಬರೆಯೋದು, 13 ಈ ರೀತಿ ಬರೆಯಲ್ಲ. 13 ಯಾವ ರೀತಿ ಬರೀತಾರೆ 10 11 12 13 13ನ ಈ ರೀತಿ ಬರೀತಾರೆ. ಸೊ ಇದು ಮೀನಿಂಗ್ಲೆಸ್ ಆಗುತ್ತೆ ಆಯಿತಾ. ಆನ್ಸರ್ ಏನಾಗುತ್ತೆ ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ನಲ್ಲಿ ಏನು ಕೇಳಿದ್ದಾನೆ ಅಂದರೆ ಇವೆರಡು ಡಿಫ್ರೆನ್ಸ್ ಕನ್ನಡದಲ್ಲಿ ಇವೆರಡರ ವ್ಯತ್ಯಾಸನ ರೋಮನ್ ನಂಬರ್ ಸಿಸ್ಟಮಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಆಯಿತಾ. 500ರಲ್ಲಿ 200 ಕಳೆದ್ರೆ ಎಷ್ಟು ಬರುತ್ತೆ? 500ರಲ್ಲಿ 200 ಕಳೆದ್ರೆ 300 ಬರುತ್ತೆ. 300ರಲ್ಲಿ ರೋಮನ್ ಸಿಸ್ಟಮಲ್ಲಿ ಹೆಂಗೆ ಬರೀತೀವಿ 100 200 300 ಆಯಿತಾ. ಸಿ 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 ಟ್ರಿಪಲ್ ಸಿ. ಆನ್ಸರ್ ಏನಾಗುತ್ತೆ ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ರೋಮನ್ ನಂಬರ್ ಕೊಟ್ಬಿಟ್ಟು ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಎಮ್ ಅಂದರೆ ಏನು? ಎಮ್ ಅಂದರೆ 1000 ಬರ್ಕೊಳ್ಳಿ. ಸಿ ಅಂದರೆ ಎಷ್ಟು? ಸಿ ಅಂದರೆ 100, ಸಿ ಅಂದರೆ 100. ಡಿ ಅಂದರೆ 500, ಎಕ್ಸ್ ಅಂದರೆ 10, ಹಿಂಗಂದರೆ 8 ಆಯಿತಾ. ಈಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎಮ್ ಅಂದರೆ 1000 ನೋಡಿ, ದೊಡ್ಡ ಅಂಕಿ ಇದೆ, ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿ ಇದೆ, ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿ ಇದೆ. ಹಾಗಂದರೆ ಇವೆರಡು ಒಂದೇ ನಂಬರ್ ಅಂತ, ಇವೆರಡು ಒಂದೇ ನಂಬರ್ ಅಂತ. ದೊಡ್ಡ ಅಂಕಿ 500, 500ರಲ್ಲಿ 100ನ ಮೈನಸ್ ಮಾಡಿ ಆಯಿತಾ. 500ರಲ್ಲಿ 100ನ ಮೈನಸ್ ಮಾಡಿ ನಮಗೇನು ಬರುತ್ತೆ 400 ಬರುತ್ತೆ. ಇದು 400 ಆಗುತ್ತೆ, ಇದು 1000 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 1000 ಇದು 10 + 8 ಆ್ಯಡ್ ಮಾಡಿ 1418 ಬರುತ್ತೆ. 1418. ಆನ್ಸರ್ ಏನಾಗುತ್ತೆ ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಅನಿತಾ ಈಸ್ 48 years old, ಎಕ್ಸ್ಪ್ರೆಸ್ ಇನ್ ರೋಮನ್ ನ್ಯೂಮರಲ್ಸ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಅನಿತಾಳ ವಯಸ್ಸು 48 ವರ್ಷಗಳು, ಅದನ್ನು ರೋಮನ್ ಸಂಖ್ಯೆಯಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಆಯಿತಾ. ಈ ಥರ ಸಿಲ್ಲಿ ಕ್ವಶನ್ ಏನಾದ್ರು ಕೇಳಿದ್ರೆ ನೀವು ನವೋದಯ ಅಥವಾ ಸೈನಿಕ್ ಸ್ಕೂಲ್ ಪರೀಕ್ಷೆ ಪಾಸ್ ಆದರೂ ಅಂಥ ಸ್ಕೂಲ್ಗಳಿಗೆ ಹೋಗಬೇಡಿ. ಯಾಕಂದರೆ ಕ್ವಶನ್ನೇ ಈ ಲೋ ಲೆವೆಲ್ ಕ್ವಾಲಿಟಿ ಇದೆ ಅಂದರೆ ಅಲ್ಲಿ ಎಜುಕೇಷನ್ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಆಯಿತಾ. ಆದರೂ ಬರೆಯೋಣ, ಸಾಲ್ವ್ ಮಾಡೋಣ ನೋಡಿ. 48 ಹೆಂಗೆ ಬರ್ಕೋತೀರಾ ಇದನ್ನು? 40 + 8 ಅಂತ ಬರ್ಕೊಳ್ಳಿ. 40ಗೆ ಹೆಂಗೆ ಬರ್ಕೋತೀರಾ? 40 ಏನಿಲ್ಲ, 50ರಲ್ಲಿ 10, ಎಲ್ ಹಿಂದೆ ಎಕ್ಸ್ ಬರ್ಕೊಳ್ಳಿ. ಎಲ್ ಹಿಂದೆ ಎಕ್ಸ್. 50ರಲ್ಲಿ 10 ಕಳೆದ್ರೆ 40 ಆಗುತ್ತೆ. 8 5 6 7 8 ಎಕ್ಸೆಲ್ ಈ ಥರ ಬರ್ಕೊಳ್ಳಿ. ಆನ್ಸರ್ ಏನಾಗುತ್ತೆ ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ ಹನುಮಂತನ ಬಾಲು ಥರ ಕೊಟ್ಬಿಟ್ಟು ಇದನ್ನು ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದೇನೆ ನೋಡಿ. ಎಮ್ 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 ಅಂದ್ರೇನು? 3000 3000 ಆಗುತ್ತೆ. ಪ್ಲಸ್ ಸಿ 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 ಅಂದ್ರೇನು? 100 200 300 ಆಗುತ್ತೆ. 10 20 30 1 2 3 ಆಯಿತಾ. ಇದೇನಾಗುತ್ತೆ ಆ್ಯಡ್ ಮಾಡಿದ್ರೆ 3 3 3 3 ಬರುತ್ತೆ. ಆನ್ಸರ್ ಏನಾಗುತ್ತೆ ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 15 ನೋಡಿ. ಅದರಲ್ಲಿ ಏನು ಕೇಳಿದ್ದಾರೆ ಅಂದರೆ ವಾಟ್ ಆರ್ ದ 2 ನಂಬರ್ ಫಾರ್ಮ್ಡ್ ವೆನ್ 1 ಈಸ್ ಸಬ್ಟ್ರಾಕ್ಟೆಡ್ ಇನ್ ದ ರೋಮನ್ ಸಿಸ್ಟಮ್. ಕನ್ನಡದಲ್ಲಿ ರೋಮನ್ ಪದ್ಧತಿಯಲ್ಲಿ 1 ಕಳೆದಾಗ ಉಂಟಾಗುವ 2 ಸಂಖ್ಯೆಗಳು ಯಾವುದು ಅಂತ ಕೇಳಿದ್ದಾರೆ ಆಯಿತಾ. ಇದು ನೋಡಿ, ಇದು ರೋಮನ್ ನಂಬರ್ಸ್, ರೋಮನ್ ಸಿಸ್ಟಮ್ ಅಥವಾ ರೋಮನ್ ಸಿಂಬಲ್ಸ್. 7 ಸಿಂಬಲ್ಸ್ ಇದೆ. ಇದರಲ್ಲಿ 1 ಕಳೆದ್ರೆ ಯಾವ 2 ಸಂಖ್ಯೆಗಳು ಹುಟ್ಟುತ್ತವೆ ಅಂತ ಆಯಿತಾ. 1 ಕಳೆದ್ರೆ ನೋಡಿ, 1 ಕಳೆದ್ರೆ 5 ಮತ್ತು 10ರಿಂದ ಮಾತ್ರ ಕಳಿಬೇಕು ಆಯಿತಾ. ಇದರಿಂದ ಕಳಿಯೋಕ್ಕೆ ಸಾಧ್ಯ ಆಗಲ್ಲ, ಇದರಿಂದ ಕಳಿಯೋಕ್ಕಾಗಲ್ಲ, ಇದರಿಂದ ಕಳಿಯೋಕ್ಕಾಗಲ್ಲ, ಇದರಿಂದ ಕಳಿಯೋಕ್ಕಾಗಲ್ಲ, ಇದರಿಂದನೂ ಕಳಿಯೋಕ್ಕಾಗಲ್ಲ, ಇದರಿಂದನೂ ಕಳಿಯೋಕ್ಕಾಗಲ್ಲ. 1 ಕಳೆದ್ರೆ 5ರಿಂದ ಕಳಿಬೇಕು, ಇಲ್ಲ 10ರಿಂದ ಕಳಿಬೇಕು. ಈಗ ಕಳೀರಿ. 5ರಿಂದ 1 ಕಳೆದ್ರೆ ಎಷ್ಟಾಗುತ್ತೆ? 5 - 1. 5ರಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ನೆಕ್ಸ್ಟ್ 10 - 1 9 ಬರುತ್ತೆ. 5ರಲ್ಲಿ 1 ಕಳೆದ್ರೆ 4 ಬರುತ್ತೆ, 10ರಲ್ಲಿ 1 ಕಳೆದ್ರೆ 9 ಬರುತ್ತೆ. ಅಂದರೆ ಅವೆರಡು ಸಂಖ್ಯೆಗಳು ಅಂದರೆ 4 and 9. 4 ಮತ್ತು 9. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ.
ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಏನು ಕೇಳಿದ್ದಾನೆ ಅಂದರೆ ವಾಟ್ ಈಸ್ ದ ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್ ಇನ್ ದ ರೋಮನ್ ಸಿಸ್ಟಮ್ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ರೋಮನ್ ಪದ್ಧತಿಯಲ್ಲಿ 3 ಅಂಕೆಯ ಗರಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ನೋಡಿ 3 ಫಸ್ಟ್ ಏನು ಮಾಡಿ ನಂಬರ್ ಸಿಸ್ಟಮಲ್ಲಿ ಬರ್ಕೊಳ್ಳಿ. 3 ಅಂಕೆ ಹೆಂಗೆ ಬರ್ಕೋತೀರಾ? 9 9 9 ಅಲ್ವಾ? ಇದನ್ನು ರೋಮನ್ ಸಿಸ್ಟಮಲ್ಲಿ ಬರಿಬೇಕಂತ. ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು? 9 9 9 ಅಂತ ಬರಿತೀವಿ. ಆಯಿತಾ? ಈ ರೀತಿ ಬರೆದ್ರೆ ಆನ್ಸರ್ ತಪ್ಪಾಗುತ್ತೆ. ನಾವೇನು ಮಾಡ್ಕೋಬೇಕು? 999ನ ಸ್ಪ್ಲಿಟ್ ಮಾಡಿ, ಅಂಗಡಿಲಿ ಚೇಂಜ್ ಕೊಡ್ತಾರಲ್ಲ ಆ ರೀತಿ ಸ್ಪ್ಲಿಟ್ ಮಾಡಿ 990 ರೂಪಾಯಿ ಪ್ಲಸ್ 9 ರೂಪಾಯಿ ಅಂತ ಸ್ಪ್ಲಿಟ್ ಮಾಡಿ. 900 ಅಂದ್ರೆ ಹೆಂಗೆ ಬರ್ಕೋತೀರಾ? 1000, 1000ದಲ್ಲಿ 100 ಮೈನಸ್ ಮಾಡಿದ್ರೆ 900 ಆಗುತ್ತೆ. CM ಅಂತ ಬರ್ಕೋಬೋದು. 900ನ CM ಅಂತ ಬರ್ಕೊಳ್ಳಿ. 1000ಲ್ಲಿ 100ನ ಮೈನಸ್ ಮಾಡಿದ್ರೆ 900 ಆಗುತ್ತೆ. ಪ್ಲಸ್ 90 ಹೆಂಗೆ ಬರ್ಕೋತೀರಾ? 90 ಅಂದರೆ 100, 100ರಲ್ಲಿ 10 ಮೈನಸ್ ಮಾಡಿ XC ಅಂದರೆ 100, 10ನ ಮೈನಸ್ ಮಾಡಿದ್ರೆ 90 ಬರುತ್ತೆ. ಇದನ್ನು ಡೈರೆಕ್ಟಾಗಿ ಬರ್ಕೊಳ್ಳಿ. ಆಯಿತಾ? ಈಗೇನಾಗುತ್ತೆ? CM XC IX. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಈ ರೀತಿ 4 ರೋಮನ್ ನಂಬರ್ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಬಿಟ್ಟು ಇದರಲ್ಲಿ ಗ್ರೇಟೆಸ್ಟ್ ನಂಬರ್ ಬರಿಬೇಕು, ಅದಾದಮೇಲೆ ಸ್ಮಾಲೆಸ್ಟ್ ನಂಬರ್ ಬರಿಬೇಕು, ಬರೆದಾದ್ಮೇಲೆ ಗ್ರೇಟೆಸ್ಟ್ ಸ್ಮಾಲೆಸ್ಟ್ ನಂಬರ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಇದರಲ್ಲಿ ಈ 4 ನಂಬರ್ ಯೂಸ್ ಮಾಡಿಕೊಂಡು ಗರಿಷ್ಠ ಸಂಖ್ಯೆ ಬರಿಬೇಕು, ಈ 4 ನಂಬರ್ ಯೂಸ್ ಮಾಡಿಕೊಂಡು ಕನಿಷ್ಠ ಸಂಖ್ಯೆ ಬರಿಬೇಕು, ಬರೆದಾದ್ಮೇಲೆ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆ ವ್ಯತ್ಯಾಸ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಫಸ್ಟ್ ಏನು ಮಾಡೋಣ ಅಂದರೆ ಗರಿಷ್ಠ ಸಂಖ್ಯೆ ಬರೆಯೋಣ. ನೋಡಿ ಎಕ್ಸ್ ಅಂದ್ರೇನು? ಎಕ್ಸ್ ಅಂದರೆ 10. ಎಲ್ ಅಂದ್ರೇನು? ಎಲ್ ಅಂದರೆ 50. ಸಿ ಅಂದ್ರೇನು? ಸಿ ಅಂದರೆ 100. ಡಿ ಅಂದರೆ 500. ಆಯಿತಾ? ಈಗ ಗ್ರೇಟೆಸ್ಟ್ ನಂಬರ್ ಬರೆಯೋಣ. ಗ್ರೇಟೆಸ್ಟ್ ಅಂದರೆ ಫಸ್ಟ್ ದೊಡ್ಡದು ಬರ್ಕೋಬೇಕು, ಡಿ, ನೆಕ್ಸ್ಟು ಸಿ, ಅದಾದಮೇಲೆ ಎಲ್, ಅದಾದಮೇಲೆ ಎಕ್ಸ್. ಇದು ಗ್ರೇಟೆಸ್ಟ್ ನಂಬರ್. ಆಯಿತಾ? ಡಿ ಸಿ ಅಂದ್ರೇನು? ಡಿ ಅಂದರೆ 500. 500 ಪ್ಲಸ್ ಪುನಃ ಬರ್ಕೊಳ್ಳೋಣ. ಡಿ ಅಂದರೆ 500, ಸಿ ಅಂದರೆ 100, ಎಲ್ ಅಂದರೆ 50, ಎಕ್ಸ್ ಅಂದರೆ 10. ಆ್ಯಡ್ ಮಾಡಿ ಇದನ್ನು 500, 600, 660 ಆಗುತ್ತೆ. ಇದೇನಾಗುತ್ತೆ? ಗ್ರೇಟೆಸ್ಟ್ ನಂಬರು 660 ಬರುತ್ತೆ. ಪುನಃ ಸ್ಮಾಲೆಸ್ಟ್ ಬರ್ಕೊಳ್ಳಿ. ಅದೇ ರೀತಿ ಸ್ಮಾಲೆಸ್ಟ್ ಕನ್ನಡದಲ್ಲಿ ಕನಿಷ್ಠ. ಕನಿಷ್ಠ ಸಂಖ್ಯೆ ಹೆಂಗೆ ಬರ್ಕೊಳ್ಳೋದು? ಇದರಲ್ಲಿ ಆಲ್ರೆಡಿ ಇದೆ. ಫಸ್ಟ್ ಚಿಕ್ಕದು ಬರ್ಕೊಳ್ಳಿ, ಎಕ್ಸ್, ಆಮೇಲೆ ಎಲ್, ಆಮೇಲೆ ಸಿ, ಆಮೇಲೆ ಡಿ ಬರ್ಕೊಳ್ಳಿ. ಬರ್ಕೊಂಡು ಅಬ್ಸರ್ವ್ ಮಾಡಿ. ಎಕ್ಸ್ ಎಲ್ ಅಂದ್ರೇನು? ಎಲ್ ಅಂದರೆ 50, 50 ಮೈನಸ್ 10 ಅಂದರೆ 40. ಎಕ್ಸ್ ಎಲ್ ಅಂದರೆ 40. ಆಯಿತಾ? ಸಿ ಡಿ ಅಂದ್ರೇನು? ಡಿ ಅಂದರೆ 500, ಡಿ ಅಂದರೆ 500, ಸಿ ಅಂದರೆ 100. 500ಲ್ಲಿ 100 ಮೈನಸ್ ಮಾಡಿದ್ರೆ ಏನಾಗುತ್ತೆ? 400 ಬರುತ್ತೆ. ಆಯಿತಾ? ನೋಡಿ ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿ ಇದೆ. ಆಯಿತಾ? ಅಂದರೆ ಇದು ಪ್ರಾಪರ್ ನಂಬರಿಂಗ್ ಸಿಸ್ಟಮ್ ಅಲ್ಲ, ರೋಮನ್ ಸಂಖ್ಯಾ ಪದ್ಧತಿ ಅಲ್ಲ. ಇದನ್ನು ರಿಅರೇಂಜ್ ಮಾಡ್ಕೊಳ್ಳಿ. ರಿಅರೇಂಜ್ ಹೆಂಗೆ ಮಾಡ್ಕೊಳ್ತೀರಾ? ಇದನ್ನು ನೋಡಿ, ಇದನ್ನು ಏನು ಮಾಡ್ಕೊಳ್ಳಿ? ಇವೆರಡು ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಸಿ ಡಿ ಎಕ್ಸ್ ಎಲ್ ಅಂತ ಬರ್ಕೊಳ್ಳಿ. ಆಯಿತಾ? ಸಿ ಡಿ ಅಂದರೆ ಎಷ್ಟು? ಸಿ ಡಿ ಅಂದರೆ 400, ಎಕ್ಸ್ ಎಲ್ ಅಂದರೆ 40. 400 ಪ್ಲಸ್ 40 440 ಆಗುತ್ತೆ. ಆಯಿತಾ? ಸ್ಮಾಲೆಸ್ಟ್ ಕನಿಷ್ಠ ಸಂಖ್ಯೆ 440 ಆಗುತ್ತೆ. ಗರಿಷ್ಠ ಸಂಖ್ಯೆ 660 ಆಗುತ್ತೆ. ಅವ್ರೇನು ಕೇಳಿರೋದು? ಡಿಫ್ರೆನ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ ಅಂದರೆ ಏನು ಮಾಡಿ ಅಂದರೆ ಗರಿಷ್ಠ ಸಂಖ್ಯೆ 660, ಗರಿಷ್ಠ ಸಂಖ್ಯೆ 660, ಕನಿಷ್ಠ ಸಂಖ್ಯೆ 440. 440 ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ಏನು ಬರುತ್ತೆ? 220 ಬರುತ್ತೆ. ಆಯಿತಾ? ಇದನ್ನು ರೋಮನ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡಿ. 220, 200 ಅಂದರೆ 100, 200, 20 ಅಂದರೆ ಎಕ್ಸ್ ಎಕ್ಸ್. ಇಷ್ಟೇ. ಸಿ ಸಿ ಎಕ್ಸ್ ಎಕ್ಸ್. ಏನು ಬರುತ್ತೆ ಆನ್ಸರು? ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೇಳಿದ್ದಾರೆ ಅಂದರೆ
10 ಬೆಂಕಿ ಕಡ್ಡಿ ತೊಗೊಂಡು ರೋಮನ್ ಸಿಸ್ಟಮಲ್ಲಿ ನಂಬರ್ ಬರೆದ್ರೆ ನಿಮಗೆ ಇವು 4 ನಂಬರಲ್ಲಿ ಯಾವ ನಂಬರ್ ಸಿಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಏನು ಮಾಡಿ ಅಂದರೆ ನಮಗೆ 37 ಬರುತ್ತೆ. 37 ಹೆಂಗೆ ಬರ್ಕೋತೀರಾ? 10, 20, 30, 35, 36, 37. ಆಯಿತಾ, ನೋಡಿ, ಎರಡು ಬೆಂಕಿ ಕಡ್ಡಿ, ಇಲ್ಲಿ 2 ಬೆಂಕಿ ಕಡ್ಡಿ, ಇಲ್ಲಿ 2 ಬೆಂಕಿ ಕಡ್ಡಿ. ಆಯಿತಾ, ಇಲ್ಲಿ 2 ಬೆಂಕಿ ಕಡ್ಡಿ ಆಯಿತು, ಇಲ್ಲಿ 2 ಬೆಂಕಿ ಕಡ್ಡಿ ಆಯಿತು, ಹಿಂಗೊಂದು ಬೆಂಕಿ ಕಡ್ಡಿ, ಇಲ್ಲೊಂದು ಎಷ್ಟಾಯಿತು? 2, 4, 2, 4, 6, 8, 10. ಟೋಟಲಾಗಿ 10 ಬೆಂಕಿ ಕಡ್ಡಿ ಯೂಸ್ ಮಾಡಿಕೊಂಡು ನಾವು 37 ಬರೀಬೋದು. 37ನ ಬರೀಬೋದು. ಈ ರೀತಿ ಬರೆಯೋದು: 1 ಬೆಂಕಿ ಕಡ್ಡಿ, 2 ಬೆಂಕಿ ಕಡ್ಡಿ, 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 1 ಬೆಂಕಿ ಕಡ್ಡಿ, ಇನ್ನೊಂದು ಬೆಂಕಿ ಕಡ್ಡಿ. ಟೋಟಲಾಗಿ 10 ಬೆಂಕಿ ಕಡ್ಡಿ ಯೂಸ್ ಮಾಡಿ ನಾವು 37 ಅಂತ ರೋಮನ್ ಸಿಸ್ಟಮಲ್ಲಿ ಬರಿಬೋದು. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾನೆ. ಆಯಿತಾ, ಇದು ನೋಡಿ, 256 ಅಲ್ಲ, 256 ಈಕ್ವಲ್ ಟು ಇದೇನಾಗುತ್ತೆ? ಸಿ ಸಿ ಅಂದರೆ ಏನಾಗುತ್ತೆ? ಸಿ ಸಿ ಅಂದರೆ 200. ಆಯಿತಾ, ಎಲ್ ಅಂದರೆ 50, ಎಲ್ ಅಂದರೆ 50 ಅಂದರೆ 6. 256 ಈಕ್ವಲ್ ಟು 256 ಆಗುತ್ತೆ. 256 ಈಕ್ವಲ್ ಟು 256 ಆಗುತ್ತೆ. ಆಯಿತಾ, ಈ 4ರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟು ಆನ್ಸರ್ ಬಿ ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಓಕೆ, ಈಗ ಬೇರೆದನ್ನು ಚೆಕ್ ಮಾಡೋಣ. ಡಿ ಸಿ ಅಂದರೆ ಡಿ ಅಂದರೆ 500, ಸಿ ಅಂದರೆ 100 ಪ್ಲಸ್ 6 ಲೆಸ್ ದ್ಯಾನ್ 506 ಅಂತ ಇದೆ. ಆಯಿತಾ, ಎಷ್ಟಾಗುತ್ತೆ? 500, 600 ಆಗುತ್ತೆ. 606 ಲೆಸ್ ದ್ಯಾನ್ 506. ಆಯಿತಾ, ಇದೇನಾಗುತ್ತೆ? ರಾಂಗ್ ಆಗುತ್ತೆ. ಆಯಿತಾ, 606 ಗ್ರೇಟರ್ ದ್ಯಾನ್ ಬರಬೇಕು. ಇಲ್ಲಿ 606 ಗ್ರೇಟರ್ ದ್ಯಾನ್ 506 ಬರಬೇಕು. ಸೊ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟು. ನೆಕ್ಸ್ಟ್ ಇದಕ್ಕೆ ಬನ್ನಿ. 408 ನಾಟ್ ಈಕ್ವಲ್. ಸಿ ಡಿ ಅಂದರೆ ಎಷ್ಟು? ಸಿ ಡಿ ಅಂದರೆ 400. ಸಿ ಡಿ ಅಂದರೆ 400 ಪ್ಲಸ್ 8 ಏನಾಗುತ್ತೆ? 408 ನಾಟ್ ಈಕ್ವಲ್ ಟು 408. ಆಯಿತಾ, ಆ್ಯಕ್ಚುಲಿ ಇಲ್ಲಿ ಈಕ್ವಲ್ ಸೈನ್ ಬರಬೇಕು. ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆ್ಯಕ್ಚುಲಿ ಇಲ್ಲಿ 408 ಈಕ್ವಲ್ ಟು 408 ಅಂತ ಬರಬೇಕು. ಆಯಿತಾ, ಸೊ ಇದು ಇನ್ಕರೆಕ್ಟ್. ಈಗ ನೋಡಿ, 1005 ಗ್ರೇಟರ್ ದೆನ್ ಎಮ್ ಡಿ ಅಂದರೆ ಏನು? ಎಮ್ ಅಂದರೆ 1000, 500, ಎಮ್ ಅಂದರೆ 1000, ಡಿ ಅಂದರೆ 500, 1500. ನೋಡಿ, 1500 ರೂಪಾಯಿ ಗ್ರೇಟರ್ ದೆನ್ 1500. ಇದೇನಾಗುತ್ತೆ? ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಆಯಿತಾ, ಸೊ ಈ 3 ಇನ್ಕರೆಕ್ಟ್ ಸ್ಟೇಟ್ಮೆಂಟು, ಇದೊಂದು ಮಾತ್ರ ಕರೆಕ್ಟ್ ಇರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಕರೆಕ್ಟ್ ಮ್ಯಾಚ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಸರಿಯಾದ ಹೊಂದಾಣಿಕೆನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ, ಡಿ ಸಿ ಅಂದರೆ ಎಷ್ಟಾಗುತ್ತೆ? ಡಿ ಸಿ ಅಂದರೆ 600. ಆಯಿತಾ, ಇವೆರಡು ಮ್ಯಾಚ್ ಆಗಲ್ಲ. ಆಯಿತಾ, ಸಿ ಎಕ್ಸ್ ವಿ ಅಂದರೆ ಎಷ್ಟಾಗುತ್ತೆ? 110, 5 115 ಆಗುತ್ತೆ. 115, 512 ಎರಡು ಮ್ಯಾಚ್ ಆಗಲ್ಲ. ನೆಕ್ಸ್ಟ್ ಸಿ ವಿ ಅಂದರೆ ಏನು? ಸಿ ವಿ ಅಂದರೆ 105 ಆಗುತ್ತೆ. 105, 105 ಎರಡು ಮ್ಯಾಚ್ ಆಗುತ್ತೆ. ಆಯಿತಾ, ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ಸಿ ಎಲ್ ವಿ ಐ ಅಂದರೆ ಎಷ್ಟಾಗುತ್ತೆ? 156, 156 ಆಗುತ್ತೆ, 256 ಆಗುತ್ತೆ. ಇವೆರಡು ಮ್ಯಾಚ್ ಆಗಲ್ಲ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ.